ಮಾಹಿತಿ ಚಾನಲ್ಗೆ ಸ್ವಾಗತ. ಜಾಲಹಳ್ಳಿ ವಾಯುಸೇನಾ ಶಾಲೆಯಲ್ಲಿ ಸ್ನಾತಕೋತ್ತರ ಶಿಕ್ಷಕರು ಅಂದರೆ PGT ಶಿಕ್ಷಕರು, ತರಬೇತಿ ಪಡೆದ ಪದವಿ ಶಿಕ್ಷಕರು TGT ಮತ್ತು ಪ್ರಾಥಮಿಕ ಶಿಕ್ಷಕರು PRT, ಸಹಾಯಕರು ಮತ್ತು ಅರೆಕಾಲಿಕ ಬೋಧಕರು ಇವರು ನೇಮಕಾತಿಯನ್ನು ಮಾಡ್ಕೊಂಡಿದ್ದಾರೆ ನೋಡಬಹುದು. ಈ ಒಂದು ಕೆಳಗಿನ ಹುದ್ದೆಗೆ ನೀವು ಇಲ್ಲಿ ಗಮನಿಸಿಕೊಂಡು ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ಮೊದಲಾಗಿ PGT ಹುದ್ದೆಗೆ ನೇಮಕಾತಿ ಭೌತಶಾಸ್ತ್ರ, ಅರ್ಥಶಾಸ್ತ್ರ, ಇಂಗ್ಲಿಷ್, ಕಂಪ್ಯೂಟರ್ ವಿಜ್ಞಾನ, ಜೀವಶಾಸ್ತ್ರ, ದೈಹಿಕ ಶಿಕ್ಷಕರ ಹುದ್ದೆಗೆ ನೇಮಕಾತಲ್ಲ ಸಬ್ಜೆಕ್ಟ್ಗೆ ಒಂದೊಂದು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಇದು TGT ಹುದ್ದೆಗೆ ನೇಮಕಾತಿ ಗಣಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತಾರೆ ಒಂದು ಹುದ್ದೆ, ಅದು ಕೂಡ ಒಪ್ಪಂದದ ಮೇರೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ PRT ಶಿಕ್ಷಣಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ವಿಷಯಗಳನ್ನು ಪ್ರವರ್ಗ 1ರಿಂದ 4 ಇವರು ನೇಮಕಾತಿ ಮಾಡ್ಕೊತಾರೆ. DA, DL, ED ಅಥವಾ NTC ಮತ್ತು ಬೇಡ ಅಂತ ಅಭ್ಯರ್ಥಿಗೆ ತಲಾ ಒಟ್ಟು 3 ಹುದ್ದೆಗೆ ನೇಮಕಾತಿ, ಒಟ್ಟು 5 ಹುದ್ದೆಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಒಪ್ಪಂದದ ಮೇರೆಗೆ. ಅದೇ ರೀತಿಯಾಗಿ ಸಹಾಯಕರ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಒಟ್ಟು 5 ಹುದ್ದೆಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ನಂತರದಲ್ಲಿ ಅರೆಕಾಲಿಕ ಬೋಧಕ ಹುದ್ದೆಯಾದ ಸಂಗೀತ, ವಾದ್ಯ, ಸ್ಟೆಮ್, ಲ್ಯಾಬ್, ಫುಟ್ಬಾಲ್, ವಾಲಿಬಾಲ್, ಕ್ರಿಕೆಟ್ ಕೋಚಸ್ಗಳಿಗೆ ನೇಮಕಾತಲ್ಲ ಒಟ್ಟು 5 ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಒಪ್ಪಂದದ. ಇದು ಕೂಡ ಅರೆಕಾಲಿಕ ಒಂದು ಹುದ್ದೆ ಆಗಿರುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏಪ್ರಿಲ್ 11, 2026 ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅರ್ಹ ಅಭ್ಯರ್ಥಿಗಳು ನಿಮ್ಮ ಸಂಪೂರ್ಣ ಬಯೋಡಾವನ್ನು ಶಾಲಾ ವೆಬ್ಸೈಟ್ನಲ್ಲಿ ಲಭ್ಯವಿರುವ ನಮೂನೆ ಅಂದರೆ 10ನೇ ತರಗತಿಯ ಎಲ್ಲ ದಾಖಲೆಗಳ ಮುಖಾಂತರ ನೀವು ಛಾಯಾಚಿತ್ರನಿಗೆ ಈ ಕೆಳಗಿನ ವಿಳಾಸಕ್ಕೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ವಿಳಾಸ ನೋಡಬಹುದು. ಕಾರ್ಯನಿರ್ವಾಹಕ ನಿರ್ದೇಶಕ ವಾಯುಸೇನಾ ಶಾಲೆ, ಜಾಲಹಳ್ಳಿ ಪೂರ್ವ, ಬೆಂಗಳೂರು. ಇಮೇಲ್ ಐಡಿ ಕೂಡ ನೋಡ್ಬೋದು ಆ ಸಂಸ್ಥೆ ಒಂದು ಇಮೇಲ್ ಐಡಿಗೆ ನಿಮ್ಮ ಎಲ್ಲ ಶೈಕ್ಷಣಿಕ ದಾಖಲೆಗಳನ್ನು ನೀವಿಲ್ಲಿ ರವಾನಿಸಬೇಕಾಗುತ್ತದೆ. ಅರ್ಹತಾ ಮಾನದಂಡಗಳು, ಅರ್ಜಿ ನಮೂನೆ ಮತ್ತು ನೇಮಕಾತಿ ಸಂಬಂಧಿಸಿದಂತೆ ಆ ಸಂಸ್ಥೆ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಲಾಗಿನ್ ಆಗಿ ಅರ್ಜಿ ಕೂಡ ನೀವು ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಆ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಧಾರವಾಡದ ಸಹಕಾರಿ ಸಂಘ ನಿಯಮಿತ ನೋಡಬಹುದು. ಈ ಒಂದು ಸಂಸ್ಥೆಯು ಧಾರವಾಡಲ್ಲಿ ಕಂಡು ಬರುತ್ತಾ ಇದೆ. ಇಲ್ಲಿ ಕೂಡ ಕೆಲವೊಂದು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಸಹಾಯಕ ಮ್ಯಾನೇಜರ್ ಹುದ್ದೆಗೆ ನೇಮಕಾತಿ 1 ಹುದ್ದೆ, ಕ್ಲರ್ಕ್ ಒಟ್ಟು 2 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. 3 ವರ್ಷದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಅನುಭವ ಹೊಂದಿದಂಥ BBA ಮತ್ತು BCA ಮತ್ತು MBA, BCom, MCom ಮಾಡಿದಂಥ ಅಭ್ಯರ್ಥಿಗಳು ಹುಬ್ಬಳ್ಳಿ ಧಾರವಾಡದಲ್ಲಿ ವಾಸಿಸುವ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಲ್ಲಿ ಬೇಕಾಗಿದೆ. ಅಂತಾರೆ ಆಸಕ್ತ ಅಭ್ಯರ್ಥಿಗಳು ನಿಮ್ಮ ಇತ್ತೀಚಿನ ಒಂದು ರೆಸ್ಯೂಮನ್ನು ಕೂಡ ಆ ಸಂಸ್ಥೆ ಒಂದು ಇಮೇಲ್ಗೆ ನಿಮ್ಮ ಬಯೋಡಾವನ್ನು ಕೂಡ 5/4/2026 ಒಳಗಾಗಿ ನೀವು ಇಲ್ಲಿ ರವಾನಿಸಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಆ ಒಂದು ಸಂಸ್ಥೆಗೆ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಶುಗರ್ ಇಂಡಸ್ಟ್ರಿ ಲಿಮಿಟೆಡ್ ಇದು ಜೈನಪುರದಲ್ಲಿ ಕಂಡು ಬರ್ತಾ ಇದೆ ನೋಡಬಹುದು. ಈ ಒಂದು ಸಂಸ್ಥೆಯು ತಾಲೂಕು ಚಿಕ್ಕೋಡಿ ವಿಲೇಜ್, ಜೈನಪುರ ತಾಲೂಕು, ಚಿಕ್ಕೋಡಿ ಡಿಸ್ಟ್ರಿಕ್ಟ್, ಬೆಳಗಾವಿಯಲ್ಲಿ ಈ ಒಂದು ಶುಗರ್ ಫ್ಯಾಕ್ಟರಿಯಲ್ಲಿ ಹಲವಾರು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆ ಒಂದು ಸಂಸ್ಥೆಯ ಇಮೇಲ್ ಐಡಿ ಕೂಡ ನೀವು ಇಲ್ಲಿ ಗಮನಿಸಬಹುದು. ಅದೇ ರೀತಿಯಾಗಿ ಮೊಬೈಲ್ ನಂಬರ್ ಕೂಡ ನೀವು ಇಲ್ಲಿ ಗಮನಿಸಬಹುದು. ಈ ಒಂದು ಸಂಸ್ಥೆಯಲ್ಲಿ ಜನರಲ್ ಮ್ಯಾನೇಜರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ನಂಬರ್ ಆಫ್ ಹುದ್ದೆ ಅಂದರೆ 1 ಹುದ್ದೆಗೆ ನೇಮಕಾತಿಯಲ್ಲಿ BSc ಅಥವಾ MSc ಅಗ್ರಿ ಆಗಿರಬೇಕು. ಅದೇ ರೀತಿಯಾಗಿ ಆಯಾ ಒಂದು ಕ್ಷೇತ್ರದಲ್ಲಿ 5ರಿಂದ 7 ವರ್ಷದ ಒಂದು ಶುಗರ್ ಇಂಡಸ್ಟ್ರಿಯಲ್ಲಿ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು ಅಂತ ಅಭ್ಯರ್ಥಿಗೆ ಸಲ್ಲಿಸಬಹುದು. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ನೀವು ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ನೀವು 1/4/2026 ಒಳಗಾಗಿ ನೀವು ಆ ಸಂಸ್ಥೆಯ ಇಮೇಲ್ಗೆ ರವಾನಿಸಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ರಾಮೇಶ್ವರ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಶಿವಬಸವನಗರ, ಬೆಳಗಾವಿಯಲ್ಲಿ ಕಂಡು ಬರ್ತಾ ಇದೆ ಒಂದು ಸಂಸ್ಥೆ. ಈ ಒಂದು ಸಂಸ್ಥೆಯಲ್ಲಿ ಪ್ರಿನ್ಸಿಪಲ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ 1 ಹುದ್ದೆ. ಅಸಿಸ್ಟೆಂಟ್ ಟೀಚರ್ ಆದ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಟೀಚರ್ಗೆ ನೇಮಕಾತಿ 3 ಹುದ್ದೆ. ಇಂಗ್ಲೀಷ್ ಟೀಚರ್ 3, ಕನ್ನಡ 3, ಸೋಷಿಯಲ್ ಸ್ಟಡೀಸ್ 2, ಹಿಂದಿ 3, ಆರ್ಟ್ ಮತ್ತು ಕ್ರಾಫ್ಟ್ ಟೀಚರ್ಗಳ 2 ಹುದ್ದೆ. ನಂತರ ಇಲ್ಲಿ ಪ್ರೀ ಪ್ರೈಮರಿ ಶಿಕ್ಷಣಗೆ ನೇಮಕಾತಿ ಮಾಡ್ಕೊಳ್ತಾರೆ. ಒಟ್ಟು 5 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ಫಿಸಿಕಲ್ ಎಜುಕೇಷನ್ 2 ಹುದ್ದೆ, ಲೈಬ್ರರಿ ಹುದ್ದೆಗೆ 2 ಹುದ್ದೆ, PRO ಹುದ್ದೆಗೆ 1 ಹುದ್ದೆ, ಕ್ಲರ್ಕ್ಗಳಿಗೆ ಇಲ್ಲಿ 2 ಹುದ್ದೆ, ಗ್ರೂಪ್ ಡಿ ಹುದ್ದೆಗೆ 6 ಹುದ್ದೆ, ಸೆಕ್ಯೂರಿಟಿ ಗಾರ್ಡ್ಗೆ ಕೂಡ ಇಲ್ಲಿ 1 ಹುದ್ದೆಗಳನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಸಂಸ್ಥೆಯಲ್ಲಿ. ಈ ಒಂದು ಸಂಸ್ಥೆಯಲ್ಲಿ ನೀವು ಕಾರ್ಯನಿರ್ವಹಿಸಬೇಕಾದ್ರೆ ಪ್ರಿನ್ಸಿಪಲ್ ಹುದ್ದೆಗೆ ನೀವು ಇಲ್ಲಿ 3 ವರ್ಷದ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು. ಅಸಿಸ್ಟೆಂಟ್ ಟೀಚರ್ ಕೂಡ ಇಲ್ಲಿ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು. ಸೆಕ್ಯೂರಿಟಿ ಗಾರ್ಡ್ಗೆ ಇವರು ಎಕ್ಸ್ ಆರ್ಮಿಗೆ ಇವರು ಮೊದಲ ಒಂದು ಆದ್ಯತೆಯನ್ನು ಇವರು ನೀಡ್ತಾ ಇದ್ದಾರೆ. ಅಟ್ರಾಕ್ಟಿವ್ ಸ್ಯಾಲ್ರಿ ಕೂಡ ನಿಮಗೆ ನೀಡ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ ನೀವು ಕಾರ್ಯವನ್ನು ನಿರ್ವಹಿಸಬೇಕಾದರೆ ನಿಮ್ಮ ಇತ್ತೀಚಿನ CV ಅಂದರೆ ನಿಮ್ಮ ಒಂದು ಬಯೋಡಾವನ್ನು ಆ ಸಂಸ್ಥೆಯ ಇಮೇಲ್ಗೆ ನೀವು ರವಾನಿಸಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆಯ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಬೇಕಾಗುತ್ತದೆ. ಡೇಟ್ ನೋಡ್ಬೋದು 3/4/2026 ಮಧ್ಯಾಹ್ನ
10ರಿಂದ ಈ ಒಂದು ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನಿಮ್ಮನ್ನು ನೇಮಕಾತಿ ಮಾಡ್ಕೊಳ್ತಾರೆ. ಸ್ಥಳ ನೋಡ್ಬೋದು, ಶ್ರೀ ಸಿದ್ದರಾಮೇಶ್ವರ ಸೈನ್ಸ್ PU ಕಾಲೇಜ್ ಬೆಳಗಾವಿಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ಆಸಕ್ತವುಳ್ಳ ಅಭ್ಯರ್ಥಿಗಳು ಅರ್ಜಿ ಕೂಡ ನೀವು ಸಲ್ಲಿಸ್ಬೋದು. ವರ್ಧಮಾನ್ ಎಜುಕೇಷನ್ ಸೊಸೈಟಿಯಿಂದ ನೇಮಕಾತಿ ತಾಲೂಕು ಅಥಣಿ ಸನ್ನಕೊಟ್ಟಿ ಡಿಸ್ಟಿಕ್ ಬೆಳಗಾವಿಯಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಡೇಟ್ ನೋಡುವುದು 3/4/2026ರಿಂದ 4/4/2026 ನೇಮಕಾತಿ ಮಾಡ್ಕೊಳ್ತಾರೆ. ಫ್ರೈಡೆ ಟು ಸಾಟರ್ಡೆ ಒಳಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಶ್ರೀ ವರಧಮಾನ್ ಎಜುಕೇಷನ್ ಸೊಸೈಟಿ ಸೊನ್ನಕೊಟ್ಟಿಯಲ್ಲಿ ನೇಮಕಾತಿ. ಟೈಮ್ ನೋಡಬಹುದು 10ರಿಂದ 1 ಗಂಟೆ ಒಳಗಾಗಿ ಇವರು ನಿಮ್ಮನ್ನು 2 ದಿನಗಳ ಕಾಲ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನೀವು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಇಲ್ಲಿ ನೇಮಕಾತಿ ಸಮಯದಲ್ಲಿ ನಿಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನಿಮ್ಮ ಶೈಕ್ಷಣಿಕ ಎಲ್ಲ ದಾಖಲಾತಿಗಳ ಮುಖಾಂತರ ನೀವು 10 ಗಂಟೆಗೆ ನೀವು ಆ ಒಂದು ಸಂಸ್ಥೆಗೆ ನೀವು ಹಾಜರಾಗಿರಬೇಕಾಗುತ್ತದೆ. ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಕೂಡ ನೀವು ಇಲ್ಲಿ ಡೆಮೋ ಕ್ಲಾಸನ್ನು ಕೂಡ ನೀವು ಇಲ್ಲಿ ಕೊಡಬೇಕಾಗುತ್ತದೆ. ಮೊದಲನೇದಾಗಿ ಶ್ರೀಮತಿ ರತ್ನ ಶ್ರೀಕಂಠ ಅಸ್ಕಿ ಇಂಗ್ಲೀಷ್ ಮೀಡಿಯಂ ಹೈಯರ್ ಪ್ರೈಮರಿ ಸ್ಕೂಲ್ ಸೊನ್ನಕೊಟ್ಟಿಯಲ್ಲಿ ನೇಮಕಾತಿಯಲ್ಲಿ ಕೂಡ LKGಯಿಂದ ನೇಮಕಾತಿ ಮಾಡ್ಕೊಂಡಿದ್ದಾರೆ. ಇಂಗ್ಲೀಷ್ ಒಂದು, ಕನ್ನಡ ಒಂದು, ಹಿಂದಿ ಒಂದು, ಮ್ಯಾಥ್ಸ್ ಒಂದು, ಸೈನ್ಸ್ ಒಟ್ಟು 2 ಹುದ್ದೆಗೆ ನೇಮಕಾತಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ಆ ಸಂಸ್ಥೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಇಲ್ಲಿ ನೋಡಬಹುದು. ಡೇಟ್ ನೋಡಬಹುದು 3/4/2026 ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ನೋಡಬಹುದು ನ್ಯೂ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ ಸೊನ್ನಕೊಟ್ಟಿಯಲ್ಲಿ ನೇಮಕಾತಿಯಲ್ಲಿ ಕೂಡ ಹಲವಾರು ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಂಡಿದ್ದಾರೆ. ಆ ಸಂಸ್ಥೆ ಒಂದು ಕಾಂಟ್ಯಾಕ್ಟ್ ನಂಬರ್ ಜೊತೆಗೆ ಡೇಟ್ ನೋಡಬಹುದು 3/4/2026 ಇವರು ನಿಮ್ಮನ್ನು ನೇರ ಸಂದರ್ಶನ ಮುಖಾಂತರ ಆಯ್ಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ನಂತರ ನೋಡಬಹುದು ಶ್ರೀ ಚಂದ್ರಕಾಂತ್ ಬಾಬುರಾವ್ ಪ್ರಧಾನ ಕನ್ನಡ ಮೀಡಿಯಂ ಹೈಯರ್ ಪ್ರೈಮರಿ ಸ್ಕೂಲ್ಗೆ ನೇಮಕಾತಿಯಲ್ಲಿ ಕೂಡ ಹಲವಾರು ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಈ ಒಂದು ಹುದ್ದೆಗೆ 4/4/2026 ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನಂತರ ಶ್ರೀ ಪರಪ್ಪ ಲಕ್ಷ್ಮಣ್ ಪಂದನ್ ಹೈಸ್ಕೂಲ್ ಸೊನ್ನದಕೊಟ್ಟಿಯಲ್ಲಿ ನೇಮಕಾತಿಯಲ್ಲಿ ಕೂಡ ಹಲವಾರು ಹುದ್ದೆಗಳ ನೇಮಕಾತಿ. ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಇದು ಕೂಡ 4/4/2026 ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಶ್ರೀ ಬಾಬಾ ಸಾಬ್ ಮಾಲ್ಖೌಡ ಪಾಟೀಲ್ PU ಕಾಲೇಜ್ ಸೊನ್ನಕಟ್ಟಿ ನ್ಯೂ PU ಕಾಲೇಜ್ ಕೂಡ ಇದು ಕೂಡ ನಂದಗಡದಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಎಕನಾಮಿಕ್ಸ್ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಆ ಸಂಸ್ಥೆ ಒಂದು ಕಾಂಟ್ಯಾಕ್ಟ್ ನಂಬರ್ ಜೊತೆಗೆ ಆ ಸಂಸ್ಥೆ ಒಂದು 4/4/2026 ಇವರು ಕೂಡ ನೇಮಕಾತಿ ಮಾಡ್ಕೊಳ್ತಾರೆ. ಕ್ಲರ್ಕ್ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಅದರಲ್ಲಿ ಕೂಡ ಒಟ್ಟು 2 ಹುದ್ದೆಗೆ ನೇಮಕಾತಿ. ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಇದು ಕೂಡ 4/4/2026 ನೇಮಕಾತಿಯನ್ನು ನೇರ ಸಂದರ್ಶಕ ಮುಖಾಂತರ ಇವರು ಆಯ್ಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಆಸಕ್ತುಳ್ಳ ಅಭ್ಯರ್ಥಿಗಳು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಕರ್ನಾಟಕ ರೈಲು ಮೂಲ ಸೌಲಭ್ಯ ಅಭಿವೃದ್ಧಿ ಕಂಪನಿ ಕರ್ನಾಟಕ ನಿಯಮದಿಂದ ಒಂದು ಹುದ್ದೆಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಧಿಸೂಚನೆ ನೋಡಬಹುದು. ಹುದ್ದೆ ನೋಡಬಹುದು ನಿರ್ದೇಶಕರು ವ್ಯವಹಾರ ಅಭಿವೃದ್ಧಿ ಮತ್ತು ಹಣಕಾಸು ಇಲಾಖೆಯಲ್ಲಿ ಒಂದು ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 30/4/2026 ಇವರಿಗೆ ಒಳಗಾಗಿ ನೀವು ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಸ್ಪೋರ್ಟ್ಸ್ ಧಾರವಾಡ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾರೆ. ಇಲ್ಲಿ ಕೂಡ ಸ್ಪೋರ್ಟ್ಸ್ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಕ್ರಿಕೆಟ್, ಫುಟ್ಬಾಲ್, ಬಾಸ್ಕೆಟ್ಬಾಲ್, ಅಥ್ಲೆಟಿಕ್ಸ್ನಲ್ಲಿ ನೀವು ಇಲ್ಲಿ ಜ್ಞಾನ ಹೊಂದಿರಬೇಕು. ಲೊಕೇಶನ್ ನೋಡಬಹುದು ಧಾರವಾಡ ಮತ್ತು ಬೈಲಹೊಂಗಲದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಒಂದು ಕೆಳಗಿನ ಒಂದು ವಾಟ್ಸಪ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮ್ ಕೂಡ ಇಲ್ಲಿ ರವಾನಿಸಬೇಕಾಗುತ್ತದೆ. ಕಾಲೇಜ್ ರಾಜಾಜಿನಗರ ಬೆಂಗಳೂರಲ್ಲಿ ನೇಮಕಾತಿ ಮಾಡ್ಕೊಳ್ತಾ ನೋಡಬಹುದು. ರೆಸಿಡೆನ್ಸಿ ವಾರ್ಡನ್ಗಳಿಗೆ ನೇಮಕಾತಿ, IT ಸ್ಟಾಫ್ಗಳಿಗೆ ನೇಮಕಾತಿ, ಎಲೆಕ್ಟ್ರಿಷಿಯನ್ ಮತ್ತು ಪ್ಲಂಬರ್ಗಳ ನೇಮಕಾತಿ, ರೆಸಿಡೆನ್ಸಿ ಮೇಲ್ ಸೆಕ್ಯೂರಿಟಿಗಳಿಗೆ ನೇಮಕಾತಿ, ಲೈಬ್ರರಿ ಹುದ್ದೆಗೆ ನೇಮಕಾತಿಯನ್ನು ಬೆಂಗಳೂರು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ. ಅದೇ ರೀತಿಯಾಗಿ KIWBI ಬಿಗೇನ್ ಸೈಡ್ಸ್ ಪ್ರೈವೇಟ್ ಲಿಮಿಟೆಡಲ್ಲಿ ನೇಮಕಾತಿ ಮಾಡ್ಕೊಳ್ತಾ. ಅಲ್ಲಿ ಕೂಡ ಹಲವಾರು ಹುದ್ದೆಗಳನ್ನು ಈ ಒಂದು ಸಂಸ್ಥೆಯು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಒಂದು ಸಂಸ್ಥೆಯಲ್ಲಿ ನೀವು ಕಾರ್ಯವನ್ನು ನಿರ್ವಹಿಸಬೇಕಾದರೆ ಆ ಸಂಸ್ಥೆ ಒಂದು ಇಮೇಲ್ಗೆ ನೀವು ಅಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದಾಗಿದೆ. ಅಥಾವರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ನೇಮಕಾತಿ ಮಾಡ್ಕೊಳ್ತಾರೆ ಹಾಗೂ ಹಾಸ್ಪಿಟಲ್ ಕೂಡ ನೇಮಕಾತಿ ಮಾಡ್ಕೊಳ್ತಾರೆ. ಈ ಒಂದು ಸಂಸ್ಥೆಯು ಪ್ರಜಾವಾಣಿ ಪ್ರೆಸ್ ಬೇಲೂರು ಇಂಡಸ್ಟ್ರಿ ಏರಿಯಾ ಧಾರವಾಡದಲ್ಲಿ ಕಂಡು ಬರ್ತಾ ಇದೆ. ಒಂದು ಸಂಸ್ಥೆಯಲ್ಲಿ ಇಲ್ಲಿ ಕೂಡ ಹಲವಾರು ಹುದ್ದೆಗಳ ನೇಮಕಾತಿ ನೋಡಬಹುದು. ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಫೀಸರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ BA ಕಂಪ್ಯೂಟರ್ ಮತ್ತು ಸೈನ್ಸ್ ಮತ್ತು MC ಆದಂಥ ಅಭ್ಯರ್ಥಿ ನೇಮಕಾತಿ ಒಟ್ಟು ಒಂದು ಹುದ್ದೆಗೆ ನೇಮಕಾತಿ. ನಂತರ ಇಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಸಿಸ್ಟೆಂಟ್ಗೆ ನೇಮಕಾತಿ ಒಂದು ಹುದ್ದೆ. ಇಲ್ಲಿ ಕ್ಲರಿಕಲ್ ಸ್ಟಾಫ್ ಹುದ್ದೆಗೆ ನೇಮಕಾತಿ 6 ಹುದ್ದೆ. ಅದೇ ರೀತಿಯಾಗಿ ಅಕೌಂಟೆಂಟ್ ಒಂದು ಹುದ್ದೆ, ಲೈಬ್ರರಿಯನ್ 2 ಹುದ್ದೆ, ಇಲ್ಲಿ ಫಾರ್ಮಕಾಸ್ಟಿಕ್ 2 ಹುದ್ದೆ, ಮೆಡಿಕಲ್ ಲ್ಯಾಬ್ ಟೆಕ್ನಿಕಲ್ 2 ಹುದ್ದೆ, ಯೋಗ ಇನ್ಸ್ಟ್ರಕ್ಟರ್ ಒಟ್ಟು 2 ಹುದ್ದೆಗೆ ನೇಮಕಾತಿ ಒಂದು ಮೇಲ್ ಒಂದು ಫೀಮೇಲ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರಲ್ಲೇ ಸೈಟ್ ಇಂಜಿನಿಯರಿಂಗ್ ಸಿವಿಲ್ ಹುದ್ದೆಗೆ ನೇಮಕಾತಿ 1 ಹುದ್ದೆ, ರೆಸಿಡೆನ್ಸಿ ಮೆಡಿಕಲ್ ಆಫೀಸರ್ 7, ಮಾರ್ಟೋನ್ 13, ಫಾರ್ಮಾಸ್ಟಿಕ್ 2,
ಎಕ್ಸ್ರೇ ಟೆಕ್ನಿಕಲ್ ಒಂದು ಹುದ್ದೆ, ಪಂಚಕರ್ಮ ಥೆರಪಿಸ್ಟ್ ಒಟ್ಟು 2 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ಫಿಸಿಯೋಥೆರಪಿಸ್ಟ್ ಒಂದು ಹುದ್ದೆ, ಯೋಗ ಇನ್ಸ್ಟ್ರಕ್ಟರ್ ಒಂದು ಹುದ್ದೆ, ಹಾಸ್ಟೆಲ್ ವಾರ್ಡನ್ ಒಟ್ಟು 1 ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಫೀಮೇಲ್ಗಳು ಇವರು ಮೊದಲ ಆದ್ಯತೆಯನ್ನು ಕೂಡ ಇವರು ನೀಡ್ತಾ ಇದ್ದಾರೆ. ಈ ಒಂದು ಮೇಲಿನ ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ದಿನಾಂಕ 2/4/2026 10 ಗಂಟೆಯ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿ ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ವಿವೇಕಾನಂದ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ನೇಮಕಾತಿ, ಬಿಳಿಗಿಯಲ್ಲಿ ನೇಮಕಾತಿ ಮಾಡ್ಕೊಳ್ತಾರೆ. ಇದು ಬಾಗಲಕೋಟೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ದಿನಾಂಕ 8/3/2026ಕ್ಕೆ 10:30ರಿಂದ 4 ಗಂಟೆಗಳ ಒಳಗೆ ಇವರು ನಿಮ್ಮನ್ನು ನೇರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆ ಸಂಸ್ಥೆ ಒಂದು ಇಮೇಲ್ ಕೂಡ ನೀವು ಇಲ್ಲಿ ಗಮನಿಸಬಹುದು. ಈ ಕೆಳಗಿನ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ನೋಡಬಹುದು. ಟೀಚರ್ ಇಂಗ್ಲೀಷ್ ಒಟ್ಟು 2 ಹುದ್ದೆ, ಕನ್ನಡ 2 ಹುದ್ದೆ, ಮ್ಯಾಥಮೆಟಿಕ್ಸ್ 2 ಹುದ್ದೆ, ಸೈನ್ಸ್ 2 ಹುದ್ದೆ, ಸೋಷಿಯಲ್ ಸೈನ್ಸ್ 2 ಹುದ್ದೆ, ಫಿಸಿಕಲ್ ಎಜುಕೇಷನ್ 2 ಹುದ್ದೆ, ಮ್ಯೂಸಿಕ್ ಟೀಚರ್ 2 ಹುದ್ದೆ, ಹಾಸ್ಟೆಲ್ ವಾರ್ಡನ್ಗಳ ನೇಮಕಾತಿ ಒಟ್ಟು 2 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ಹ್ಯಾಂಡ್ಸಮ್ ಸ್ಯಾಲ್ರಿ ಮತ್ತು ಒಳ್ಳೆಯ ಒಂದು ಆಕರ್ಷಕ ವೇತನವನ್ನು ಕೂಡ ಇವರು ನಿಮಗೆ ನೀಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆ ಒಂದು ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಇದೇ ರೀತಿ ಮಾಹಿತಿಯಾಗಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.